ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಲು ತೊಗೊಂಡು ಬರೋಣ ಬನ್ನಿ. ಹೋಗ್ಬಿಟ್ಟು ಹೋಗಿ ಟೀ ಮಾಡ್ಕೊಂಡು ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು. ಗೊತ್ತು ಮಳೆ ಬಂತು ಗೈಸ್. ನಿನ್ನೆ ನಮ್ಮದು ಹೇಗಾಗ್ಬಿಟ್ಟಿತ್ತಂದರೆ ಶಾಪ್ ಹತ್ರ ನಾವಂತೂ ಗೋಬಿ ಮಾಡ್ಕೊಂಡು ಮಳೆಗೆ ಸಿಕ್ಕಾಕೊಂಡಿದ್ದೀವಿ ಬ್ರೋ ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಸ್ವಲ್ಪ ಟೀ ಕುಡ್ಕೊಂಡು ಇನ್ನು ಆಚೆ ಗುಡಿಸ್ಕೊಂಡು ಇವತ್ತು ಅಮ್ಮನವಾರ ಮಂಗಳವಾರ ಅಲ್ಲ, ಪೂಜೆ ಮಾಡಬೇಕು. ಒಂದು ಹೂ ಬಿಟ್ಟಿದೆ, ಅಮ್ಮಗೋಸ್ಕರನೇ ಬಿಟ್ಟಿದೆ ಅನಿಸುತ್ತೆ. ಮಂಗಳವಾರನೇ ಬಿಟ್ಟಿದೆಯಲ್ಲ, ಹಾಗಾಗಿ ಬನ್ನಿ ಟೀ ಕುಡಿಯೋಣ. ಯಾರ್ಯಾರ್ದೆಲ್ಲ ಟೀ ಆಯಿತು. ಫಸ್ಟು ನಾವು ಡಾಕ್ಟ್ರ್ ಹತ್ರ ಏನಾರು ಹುಷಾರಿಲ್ಲ ಅಂತ ಹೋದರೆ ಎದ್ದ ತಕ್ಷಣ ಟೀ, ಕಾಫಿ, ಬೇಕ್ರಿ ಐಟಮ್ ಏನು ತಿನ್ನಬೇಡಿ ಅಂತಾರೆ. ನಾವು ಅದನ್ನೇ ತಿಂತೀವಿ. ಡಾಕ್ಟ್ರು ಏನು ಬೇಡ ಅಂತಾರೆ ಅದನ್ನೇ ಫಸ್ಟ್ ಮಾಡ್ತೀವಿ ನೋಡಿ. ಅದೇನೋ ಗೊತ್ತಿಲ್ಲಪ್ಪ, ಎದ್ದ ತಕ್ಷಣ ಟೀ ಬೇಕು ಅನಿಸುತ್ತೆ ನೋಡಿ ಅಲ್ವಾ. ಟೀ ಕುಡ್ದಾದ್ಮೇಲೆ ಕೆಲಸ ಮಾಡ್ತೀವಿ. ಬೆಳಗ್ಗೆ ಟೈಮ್ ಇನ್ನೂ ಬೇಗ ಹೇಳ್ಬೇಕು. ಏನಕ್ಕೆ ಹೇಳ್ಬೇಕಂದ್ರೆ ಪಕ್ಷಿ ಸೌಂಡ್ ಮಾಡೋದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದು ಬೆಳಗಾಗುತ್ತಲ್ಲ, ಆ ಟೈಮಲ್ಲಿ ನೋಡ್ಬೇಕು. ಕೆಲವೊಂದ್ಸಲ ಬೇಗ ಎದ್ದಿರ್ತೀನಿ ನಾನು. ಆ ಟೈಮಲ್ಲಿ ಕೆಲಸ ಜಾಸ್ತಿ ಏನಾದರೂ ಇದ್ದಾಗ ಎಷ್ಟು ಜನ ಪೀಕ್ 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 ಅದೊಂಥರ ಸೌಂಡೇ ಚೆನ್ನಾಗಿರುತ್ತೆ, ಪಕ್ಷಿ ಸೌಂಡ್ ಮಾಡೋದು. ಈಗೂ ಮಾಡ್ತಾ ಇದೆ ನೋಡಿ. ಟೀ ಕುಡ್ಕೊಂಡು ಗುಡಿಸ್ಕೊಂಬಂದರೆ ಇಷ್ಟು ಕಸ ಬಂದಿದೆ ನೋಡಿ. ಎಲ್ಲ ಕಡೆ ಗುಡಿಸ್ಕೊಂಬರೋದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ಟ್ಯಾಂಡ್ ಇಲ್ಲಲ್ವ. ಹಾಗಾಗಿ ಟೀ ಕುಡಿದ ತಕ್ಷಣ ನನ್ನ ಕೆಲಸ ಇದೆ. ಜಗ್ಲಿ ಎಲ್ಲ ಗುಡಿಸ್ಕೊಂಡು, ಹೊಸು ತೊಳ್ಕೊಂಡು, ರಂಗೋಲಿ ಬಿಟ್ಕೊಂಡು, ನೋಡಿ ಜಗ್ಲಿ ಕೆಲಸನೇ ಇಷ್ಟೊತ್ತಾಗುತ್ತೆ ನಂದಿನ್ನು. ಒಳಗಡೆ ತುಂಬ ಕೆಲಸ ಇದೆ. ಒಳಗಡೆ ಯಾವ ರೀತಿ ಇದೆ ಗೊತ್ತಾ? ಇಲ್ಲಿ ನೋಡಿ, ಹೀಗಿದೆ. ಇಷ್ಟೆಲ್ಲ ಕ್ಲೀನ್ ಮಾಡಿ ಜಗ್ಲಿ ಕೆಲಸನೇ ಇಷ್ಟೊತ್ತಾಗಿದೆ. ಇನ್ನು ಒಳಗಡೆ ನೋಡಿದ್ರಲ್ಲ, ಆ ರೀತಿ ಇದೆ. ಅದೆಲ್ಲ ನೀಟ್ ಮಾಡ್ಕೋಬೇಕು. ಪೃಥ್ವಿ ಹೇಳ್ಬೇಕು ನಾನು ಅದು ನೀಟ್ ಮಾಡಬೇಕು ಅಂದರೆ. ಎಲ್ಲ ಹೂ ಕೂಗ್ತಾ ಇದೆ. ಹೂ ಬೇಕು ನನಗೆ. ಅಣ್ಣ ಕೂಗ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆ ಹಂಗೆ ಬರ್ತಾರೆ ಅವರು. ಡೈಲಿನೂ ಹೂ ತೊಗೋಬೇಕು. ಹೂವಿಲ್ಲ, ಹೇಳ್ಸೋಣ ಅವ್ರನ್ನ. ಮಾರ್ಕೆಟಿಗೆ ಕಳಿಸ್ಬೇಕಲ್ವಾ. ಹೇಳ್ಸಿ ಟೀ ಕುಡಿಸಿ ಮಾರ್ಕೆಟಿಗೆ ಕಳಿಸ್ತಾ ಇದ್ದೀನಿ. ಕೆಳಗಡೆ ಹೋಗ್ಬೇಕು ನೋಡಿ ಗೈಸ್. ಈಗ ಗಾಡಿ ಅಲ್ಲಿದೆಯಲ್ವಾ, ಅಲ್ಲಿಗೆ ಹೋಗ್ಬೇಕು ಪಾಪ. ಅವ್ರು ಬರೋದ್ರೊಳಗೆ ನಾನು ಪೂಜೆ ಮಾಡ್ಕೊಂಡ್ಲಾ, ಅಡುಗೆ ಮಾಡ್ಕೊಂಡ್ಲಾ, ಎಂತ ಮಾಡ್ಕೊಂಡ್ಲಿ ಹೇಳಿ. ಕಸದ ಗಾಡಿ ಬಂದಿದೆ. ಬೇಗನೆ ಹೋದ್ರು ನೋಡಿ ಅವರು. ನಾನು ಲೇಟ್ ಮಾಡ್ತೀನಿ. ನಮ್ದು ಕೆಲಸನೇ ಅದಲ್ವ ಪಾಪ, ಹೋಗಲೇಬೇಕು. ಅಡುಗೆ ಮಾಡ್ಲಾ ಏನು ಬೇರೆ ಕೆಲಸ ನೋಡ್ಕೊಂಡ್ಲಾ ಅನ್ನೋ ರೀತಿ ಆಗಿದೆ ನೋಡಿ. ಇನ್ನು ಒಳಗಡೆದೆಲ್ಲ ಹಾಗೇ ಇದೆ. ಎಂತ ಮಾಡೋದು ನಿಜ ಗೈಸ್. ಎಂತ ಗೊತ್ತಾ, ಬರೀ ಒಂದು ಬೀರು ತೊಗೊಳಕ್ಕಾಗ್ತಾ ಇಲ್ಲ ನಮ್ಗೆ. ಅಷ್ಟೊಂದು ಪ್ರಾಬ್ಲಮ್ ಇದೆ ನೋಡಿ. ಕೆಲವೊಂದ್ಸಲ ಅನ್ಕೊತೀನಿ ಒಂದು ಬೀರು ತೊಗೋಬೇಕು ಬಟ್ಟೆ ಇಡೋದಕ್ಕೆ ಅಂತ. ಈ ಪ್ರಾಬ್ಲಮ್ ಮುಂದ್ಗಡೆ ಯಾವುದು ತೊಗೊಳಕ್ಕೂ ಆಗಲ್ಲ, ಎಂಥದ್ದು ಬಿಡೋಕ್ಕಾಗಲ್ಲ ನೋಡಿ. ಎಂತ ಮಾಡೋಕ್ಕಾಗಲ್ಲ. ನಮ್ದು ಒಂದೇ ಈಗಂತ ಹೇಳಲ್ಲ, ತುಂಬ ಮೈಂಡ್ ಒಂಥರ ಅಪ್ಸೆಟ್ ಆಗಿಬಿಡುತ್ತೆ ಎಲ್ಲ ನೆನೆಸ್ಕೊಂಡ್ಬಿಟ್ರೆ. ಈಗ ಆಲ್ರೆಡಿ ಬೆಳಗಿಂದ ಒಂಥರ ಬೇಜಾರು. ಹಾಗಾಗಿ ನಿಮ್ಮ ಹತ್ರ ಹೇಳಿದೆ. ಈಗ ಇಷ್ಟು ಪುಟ್ಟ ರೂಮಲ್ಲಿ ಇದ್ದೀವಂದ್ರೂ ಅದೇ ಕಾರಣ, ತುಂಬ ಪ್ರೆಷರ್ ಇದೆ ನಮಗೆ. ಹಾಗಾಗಿ ಈಗ ಕೆಳಗಡೆ ಮಾಡಿಕೊಂಡ್ರೆ ಅದು ಬಾಡಿಗೆ ಕಟ್ಟೋಕ್ಕೆ ಶಕ್ತಿ ಬೇಕಲ್ವ ನಮಗೆ. ಹಾಗಾಗಿ ಆಚೆ ಹಾಕ್ಬಿಟ್ಟು ಒಳಗಡೆ ಸ್ವಲ್ಪ ನೀಟ್ ಮಾಡ್ಕೊಂಡು ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡಿದ್ದೀನಿ. ನಮ್ಮ ಪೃಥ್ವಿ ಬಂದಿದ್ದಾರೆ ಅಲ್ಲೇ ಮಾರ್ಕೆಟಿಗೆ ಹೋಗ್ಬಿಟ್ಟು. ಅಡುಗೆ ಎಂತ ಮಾಡೋದು ಇಲ್ಲಿ ನೋಡಿ. ಗಾಡಿ ಅರನ್ ಮಾಡಿದ್ರು, ಹಾಗಾಗಿ ನಂಗೆ ಗೊತ್ತಾಯಿತು. ಇನ್ನು ತೊಳೆಯೋದೆಲ್ಲ ಹಾಗೇ ಇದೆ. ಬನ್ನಿ
ಮೂಟೆ ಎತ್ಬಿಟ್ಟು ನನ್ನ ಮೇಲೆ ಬರೋದ್ರೊಳಗೆ ನೋಡಿ ತಂದು ಯಾವ ರೀತಿ ಎಸಿತಾ ಇದ್ದಾರೆ ನೋಡಿ. ಹೂವಿನ ಬೆಳಿಗ್ಗೆ ಕೂಗ್ತಾ ಇದ್ರು, ಈಗ ಬರ್ತಾ ಇದ್ದಾರೆ ನಮ್ಮ ರೋಡಲ್ಲಿ. ಎಲ್ಲ ರೋಡಲ್ಲಿ ಮುಗಿಸ್ಕೊಂಡು ಲಾಸ್ಟ್ ಇದ್ವಿನೂ ಕೆಳಗಡೆ ರೇಷನ್ ತೊಗೊಂಬರಕ್ಕೆ ಹೋದ್ರು. ನಾನು ಹೂ ತೊಗೊಂಬರಕ್ಕೆ ಮತ್ತೆ ಕೆಳಗಡೆ ಹೋಗಬೇಕು. ಮೇಲೆ ಕೆಳಗೆ ಒಂಥರ ಅಪ್ ಆ್ಯಂಡ್ ಡೌನ್ ನಮ್ಮದು. ಹೋಗ್ತಾನೆ ಇರಬೇಕು, ಬರ್ತಾನೆ ಇರಬೇಕು. ಪ್ರಾಮಿಸ್, ಯಾರಾದರೂ ಅಂಗಡಿ ಮಾಡೋರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮೇಲಿನ ಮನೆ ಮಾತ್ರ ನೋಡಬೇಡಿ, ಯಾಕಂದರೆ ಕೆಳಗೆ ಮೇಲೆ ಹೋಗೋಕ್ಕಾಗಲ್ಲ. ಬಟ್ ನಮ್ಮದು ತುಂಬ ಪ್ರಾಬ್ಲಮ್ ಇದೆ ಪರ್ಸ್ನಲಿ, ಹಾಗಾಗಿ ಇದ್ದೀವಿ. ದೇವ್ರ ಶಕ್ತಿ ಕೊಡಲಿ ನಮಗೆ ಕೆಳಗೆ ಮೇಲೆ ಹೋಗೋಕ್ಕೆ ಅಂತ ಹೇಳ್ತಾ ತೊಗೊಂಡೋಗಿದ್ದೆ. ಲಾಸ್ಟ್ ಟೈಮ್ ಮತ್ತೆ ಕೆಳಗೆ ಹೋಗಿ ಮತ್ತೆ ಮೇಲೆ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಪಾತ್ರೆ ಕೂಡ ಇದೆ, ಮತ್ತು ಬರೀ ಮೇಲೆ ಕೆಳಗೆ ಆಗುತ್ತಂತ ಅಣ್ಣನೇ ಹಾಕ್ಬಿಟ್ಟಿದ್ರಲ್ಲಿ, ಹಾಗಾಗಿ ನಾನು ಹೋಗಿದ್ದಾರಲ್ವ ಪಾಪ, ಮೂಟೆ ಮೇಲ್ಗಡೆ ತೊಗೊಂಬಂದು ಹಸ್ಕೊಂಡಿರ್ತಾರೆ ಅಂತ ಪಲಾವ್ ಮಾಡಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ. ಈಗ ನಾನು ಪೂಜೆ ಕೂತ್ಕೊಂಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಪಾಪ, ಅವ್ರು ಹಸ್ಕೊತಾರಲ್ವ, ಅದಕ್ಕೆ ರೈಸ್ ಮಾಡಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ರೈಸ್ ಮಾಡ್ತಾಯಿದ್ದೀನಿ. ಪಾಪ ನೈಟು ನೀಟಾಗಿ ತಿಂದಿರಲಿಲ್ಲ ಅವ್ರ ಶಾಪಲ್ಲಿ, ಹಾಗಾಗಿ ನಾನೀಗ ಪೂಜೆ ಮಾಡೋಕೆ ಕೂತ್ಕೊಂಡ್ರೆ ಇನ್ನೂ ಅಡುಗೆ ಆಗಿಲ್ವಾ ಅಂತಾರೆ. ಹಾಗಾಗಿ ಸ್ವಲ್ಪ ರೈಸ್ ಐಟಮೇ ಮಾಡ್ತೀನಿ. ಈಗ ಚಪಾತಿ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲಲ್ವ, ಟೈಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಪಲಾವ್ ಮಾಡಿ ಚಟ್ನಿ ಮಾಡಿಟ್ಟು ಪೂಜೆ ಮಾಡೋಣ ಅಂತ. ಪೂಜೆ ಆಯಿತು. ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ರಾಯರು ಕೂಡ ಒಳ್ಳೇದು ಮಾಡಲಿ. ತಿನ್ಕೊಂಡು ನೋಡಿ ಮಾಡಿಟ್ಬಿಟ್ರೆ ಪಾಪ ಅವ್ರು ತಿನ್ಕೊಂಡ್ಬಿಡ್ತಾರೆ, ಹಾಗಾಗಿ ಫಸ್ಟ್ ತಿಂಡಿ ಮಾಡೇ ಸ್ನಾನಕ್ಕೆ ಹೋಗಿದ್ದು ನಾನು. ನಾವು ಸ್ವಲ್ಪ ತಿನ್ಕೊಂಬಿಡೋಣ ಬನ್ನಿ, ಪಲಾವ್ ತಿನ್ನೋಣ. ಚಟ್ನಿ ಮಾಡಲಿಲ್ಲ, ಅವ್ರು ಮೊಸರು ತೊಗೊಂಬರ್ತೀನಿ ಅಂದಿದ್ರು, ಹಾಗಾಗಿ ಕೆಳಗಡೆ ಜಾಗ ಇಲ್ಲ, ಎಲ್ಲ ಕ್ಲೀನ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ, ಅದಕ್ಕೆ ಮೇಲೆ ಕೂತಿದ್ದೀನಿ. ಮೇಲೆ ಕೂರಬಾರ್ದು, ಆದರೆ ಎಂತ ಮಾಡೋದು, ನಮ್ಮದು ಪುಟ್ಟು ರೂಮ್ ಅಲ್ವಾ, ಹಾಗಾಗಿ ಬನ್ನಿ ತಿಂಡಿ ತಿನ್ನೋಣ. ಎಲ್ಲರದು ತಿಂಡಿ ಆಯಿತಾ? ತಿಂಡಿ ತಿಂದ್ಬಿಟ್ಟು ಈಗ ತುಂಬ ಕೆಲಸ ಇದೆ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅರ್ಜೆಂಟಲ್ಲಿ ಮಾಡಿದ್ದೆ ಚೆನ್ನಾಗಿರುತ್ತೆ ನೋಡಿ ಪಲಾವ್. ಇಷ್ಟು ಕೆಲಸ ಇದೆ, ಟಬ್ ತೊಳಬೇಕು. ನೆನ್ನೆ ಹೋಟೆಲ್ ಅಂಗಡಿಲಿ ಫುಲ್ಲು ಒರೆಸಿರೋದು ಬಟ್ಟೆ ನೆನೆಸಿದ್ದೆ, ನೈಟೇ ನೆನೆಸ್ಬಿಡ್ತೀನಿ, ತೊಳಿಬೇಕು. ನೋಡಿ ಎಷ್ಟು ಕಡೆ ಗಲೀಜು ಮಾಡಿದ್ದಾರೆ. ಇಲ್ಲಿ ಈರುಳ್ಳಿ ಬಿಡಿಸಿದ್ದಾರೆ ಪಾಪ, ಇವತ್ತು ಬಿಡಿಸಿದ್ದಾರೆ. ಇಲ್ಲಿ ಕೋಸ್ ಕಟ್ಟಿಂಗ್ ಮಾಡಿದ್ದಾರೆ, ಒಳಗಡೆ ನೀಟ್ ಮಾಡಿದ್ದೀನಿ ಅಂತ. ಒಳಗಡೆ ಯಾವ ರೀತಿ ಇದೆ ನೋಡಿ, ಇಷ್ಟು ಕಡೆ ಗಲೀಜು ಮಾಡಿರ್ತಾರೆ. ಬೆಳಗ್ಗೆ ಅಷ್ಟೊತ್ತು ಮಾಡಿರ್ತೀನಿ ನಾನು ನೋಡಿ. ಈಗ ಮತ್ತೆ ರಿಟರ್ನ್ ಒಂದು ಸೈಡಿಂದ ಮತ್ತೆ ಒನ್ ಮೋರ್ ಅಂತಾರಲ್ಲ, ಹಾಗೆ ಮಾಡಬೇಕೀಗ. ಇದ್ದಾರೆ ಪಾಪ, ಇವತ್ತು ಹೆಲ್ಪ್ ಮಾಡಿದ್ದಾರೆ ನನಗೆ. ಮಿಕ್ಸಿ ಮಾಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಇನ್ನು ಈ ಬಟ್ಟೆ ತೊಳೆದ್ಬಿಡೋಣ ಅಂತ, ಯಾಕಂದರೆ ಒಣಗೋದಿಲ್ಲಲ್ವ, ಮತ್ತೆ ತೊಗೊಂಡು ಹೋಗ್ಬೇಕು ಇವತ್ತು ಶಾಪಿಗೆ. ಹಾಗಾಗಿ ಸಖತ್ತು ಬಿಸಿಲಿದೆ ಗೈಸ್. ಬಿಸಿ ಏನು ಪಲಾವ್ ತಿಂದಿರೋದಕ್ಕೂ ಅದಕ್ಕೂ ಹಬ್ಬ ಇಲ್ಲಕ್ಕೆ ಆಗ್ತಿಲ್ಲ ನೋಡಿ. ತಿಂಡಿ ತಿಂದ ತಕ್ಷಣ ಟೀ ಕುಡಿ ಅಭ್ಯಾಸ, ಸ್ವಲ್ಪ ಟೀ ಕುಡ್ಕೊಂಬಂದು ಇಷ್ಟು ಮಾಡ್ಕೊಂಬಿಟ್ರೆ ಶಾಪಿಗೆ ಇನ್ನೇನು ರೆಡಿ ಆದಂಗೆ. ಆಲ್ಮೋಸ್ಟ್ ರೆಡಿ ಆದಂಗಲ್ಲ, ಇನ್ನೂ ತುಂಬ ಇದೆ, ಅಷ್ಟೆಲ್ಲ ಮಾಡ್ಕೋಬೇಕು. ಫೈನಲಿ ಎಲ್ಲ ಕೆಲಸ ಮುಗೀತು ಗಾಯ್ಸ್. ಕೂದಲು ಕೂಡ ಒಣಸ್ಕೊಳಕ್ಕೆ ಟೈಮ್ ಸಿಗಲ್ಲ ನೋಡಿ ನನಗೆ. ತಿನ್ನುವಾಗ ಮಾತ್ರ ಒಂದು 5 ನಿಮಿಷ 10 ನಿಮಿಷ ಫ್ರೀ ಇರ್ತೀನಿ. ನಮ್ಮದು ಶಾಪ್ ಓಪನ್ ಆದರೆ ಬ್ಯುಸಿ, ಮನೇಲಿದ್ದಾಗ ಮತ್ತೆ ಎಂಥ ಕೆಲಸ ಇರಲ್ಲ. ನಾನು ಶಾಪಿಗೆಲ್ಲ ರೆಡಿ ಮಾಡುವಾಗ ಕೂದಲು ಬಿಚ್ಕೊಳಲ್ಲ, ಯಾಕಂದರೆ ಬಿದ್ದೋಗ್ಬಿಡುತ್ತೆ ಅಂತ. ಎಲ್ಲ ಮುಗಿಸ್ಕೊಂಡ್ಮೇಲೆ ಬಿಚ್ಕೊಳೋದು. ಏನು ಹೊರಟ್ವಿ, ಒಂದು ಅರ್ಧ ಗಂಟೆ ಇನ್ನು ಊಟ ತೊಗೋಬೇಕು. ಊಟ ತೊಗೊಂಡಿಲ್ಲ. ಓಕೆ ಗೈಸ್, ಫುಲ್ ವಿಡಿಯೋ ನೋಡಿ. ನಾವು ನೈಟ್ ಬರೋದು 10 ಗಂಟೆ ಆಗುತ್ತೋ 11 ಗಂಟೆ ಆಗುತ್ತೋ ಗೊತ್ತಿಲ್ಲ ಶಾಪಿಗೆ, ಯಾಕಂದರೆ ಕಸ್ಟಮರ್ ಬಂದಂಗಲ್ವಾ. ಹಾಗಾಗಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.